ಇಂಡಿಯನ್ಸ್ಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡಲ್ಲ. ಟೂರಿಸಂ ಇಂದಾನೆ ರಾಜಸ್ಥಾನ ನಡೀತಿರೋದು. ಮೊಬೈಲ್ ಗೇಮ್ ಆಡ್ಬೇಡ. ಓಕೆ ಅದೇ ನೀವು ಒಂಚೂರು ಆಚೆರಿ, ಇದರಿಂದ ನೀವು ಸ್ವಲ್ಪ ಆಚೆರಿ. ನೀವು ನಮ್ಮ ಅಕ್ಕ ಹೋದಾಗ ಅಲ್ಲೋ ಕೂತ್ಕೊ ಅಂದ್ರಂತೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಓಕೆ, ಲೆಟ್ಸ್ ಗೋ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಉದಯಪುರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಬಸ್ ಇಳಿಸಿದ್ದಾರೆ, ಎಲ್ಲ ಲಗೇಜ್ ಎತ್ಕೋತಾ ಇದ್ದೀವಿ ಈಗ. ಇಲ್ಲಿ ನನ್ನ ಲಗೇಜ್ ಎಲ್ಲಿ? ನಂದಲ್ಲಿ ಗಾಡಿ ನಮ್ಮ ಟೂರ್ ಗೈಡ್ಗಳು ಗಾಡಿ ಬುಕ್ ಮಾಡ್ತಾ ಇದ್ದಾರೆ. ಆಗಿದೆ ಕಮೆಂಟ್ ನಿನ್ನೆ ಬ್ಲಾಗಲ್ಲಿ ಫುಲ್ ಪಾಸಿಟಿವ್ ಕಮೆಂಟ್ಸ್ ಅಪ್ಪ. ಅದಕ್ಕೆ ಬಗ್ಗೆ ಯಾಕೋ ಒಂದು ಪಾಯಿಂಟ್ ಅದಕ್ಕೆ ಗೆಲ್ಲಂಗಿದ್ದಾರೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ಒಂದು ಚಾನ್ಸ್ ಸಿಗ್ಬೋದು. ಕಮೆಂಟ್ಸ್ ಓದಿಲ್ಲ ನೀವು? ಬೇಗ ಓದಿ. ಇಲ್ಲಿ ನೋ ಫೋಟೋ ನೋ ವಿಡಿಯೋ ಅಂತ ಹಾಕಿದ್ದಾರೆ. ನಮ್ಮ ಅಕ್ಕಪಕ್ಕ ಜಾಗ ಸಖತ್ತಾಗಿದೆ, ಬಟ್ ನೋ ಫೋಟೋ ನೋ ವಿಡಿಯೋ ಅಂತ. ನಾನು ವಿಡಿಯೋ ಮಾಡ್ತಲ್ಲ, ಫೋಟೋ ಹಿಡಿತಲ್ಲ. ಗೈಸ್, ಇಲ್ಲಿ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಹೇಳಿ. ಚೆಕ್ಔಟ್ ಅಲ್ಲ, ಅವರು ರೂಮು ಖಾಲಿ ಇದ್ರು ಕೊಡ್ತಿಲ್ಲ ನಮ್ಗೆ. ಅದಕ್ಕೆ ಇಟ್ಸ್ ಲೈಕ್ ದೇರ್ ಆಕ್ಟಿಂಗ್ ಲೈಕ್ ದುಡ್ಡು ಕೊಡೋರ್ಗು ಕೊಡಲ್ಲ ರೂಮ್ ನ ಅನ್ಕೊಂಡು. ನಾವು ದುಡ್ಡು ಕೊಡಕ್ಕೂ ರೆಡಿ ಇದೀವಿ. ನಂದು ಆಲ್ಮೋಸ್ಟ್ ದೊಡ್ಡ ಜಗಳನೇ ಆಗೋಯ್ತು. ಅಲ್ಲ, ದುಡ್ಡು ನಾವು ಕೊಡಕ್ ರೆಡಿ ಇದೀವಿ. ಸರ್ವರ್ ಡೌನ್ ಇದೆ. ಪೇಮೆಂಟ್ ಆಗಿದೆ ಇದ್ರದ್ದು. ಲೈಕ್ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಉಳಿದಿದ್ದ ಪೇಮೆಂಟ್ ಅಲ್ಲ, ಫುಲ್ ಪೇಮೆಂಟ್ ಆಗಿದೆ. ಫುಲ್ ಪೇಮೆಂಟ್ ಆದ್ಮೇಲೆ ರೂಮ್ ಖಾಲಿ ಇದ್ರೆ ರೂಲ್ ಪ್ರಕಾರ ಕೊಡ್ಬೇಕಲ್ಲ. ಕೊಡ್ಬೇಕು. ಏನ್ ಮಾಡ್ತಾರೆ ಅವ್ರು ರೂಮ್ ಇಟ್ಕೊಂಡು? ವಿಷಯ ಏನು ಅಂದ್ರೆ, ನಾವು ಒಂದು ಹೋಟ್ಲಿಗೆ ಬಂದಿದ್ದೀವಿ. ರೂಮ್ಸ್ ಎಲ್ಲ ಖಾಲಿ ಇದೆ, ಬಟ್ ನಮ್ದು ಪ್ರೀ ಬುಕ್ ಆಗಿ ದುಡ್ಡು ಪೇ ಆಗ್ಬಿಟ್ಟಿದೆ. ರೂಮ್ಸ್ ಹೆಂಗು ಖಾಲಿ ಇದೆಯಲ್ಲ, ಕೊಡಿ ಸ್ವಲ್ಪ ಬೇಗ ಅಂದ್ರೆ 12 ಗಂಟೆಗೂ ಕೊಡಲ್ಲ ಅಂದ್ರು. ಟೈಮ್ ಬಂದು 6:30. ಈಗ ಬೆಳಗ್ಗೆ 6:30 12 ಗಂಟೆ 8 ಗಂಟೆ ಆಗ್ತಿದೆ. 8 ಗಂಟೆ ಬೆಳಗ್ಗೆ 8 ಗಂಟೆ ಬೆಳಗ್ಗೆ ನಾವು ಬಂದು ರೀಚ್ ಆಗಿದ್ದು 6 ಗಂಟೆಗೆ ಅನ್ಸುತ್ತೆ. ಬಸ್ ಇಲ್ದಿದ್ದು 6 ಗಂಟೆಗ, ಮತ್ತೆ 7 ಗಂಟೆಗೆ. ಈಗ 8 ಗಂಟೆ 9 10 11 12 4 ಅವರ್ ಈ ಮುಖ ನೋಡ್ಬೇಕಲ್ಲ ಅಂತ ನನಗ್ ಬೇಜಾರು. 4 ಗಂಟೆ ಈ ಮುಖ ನೋಡ್ಬೇಕಲ್ಲ ಅಂತ ಬೇಜಾರು. ಸೊ ಅದಕ್ಕೆ ನಾನು ಒಬ್ಬಕ್ಕೆ ರಿಕ್ವೆಸ್ಟ್ ನೋಡ್ತಾ ಇಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡಿ. ಅದಕ್ಕೆ ನಮ್ಮ ಅಕ್ಕ ನೋಡಿ ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ. ನಾವೆಲ್ಲ ಪಾಪ ಲೇಡೀಸ್ ಎಲ್ಲ ಇದಾರೆ, ಸ್ವಲ್ಪ ಕೊಡಿ ಅಂತ. ಅವ್ ನಂಗೆ ಏನಂದ್ರೆ ಗೊತ್ತಾ, ಇಲ್ಲಿ ಮಲ್ಕೊಳ್ಳಿ ಬೇಕಂದ್ರೆ ಅಂತ ಅಂದ ನನ್ಗೆ. ಎಲ್ಲಿ? ಅಲ್ಲಿ ಇದು ಈ ತರ ಇದ್ರ ಮೇಲೆ ಮಲ್ಕೋಬೇಕಂತ, ಇದ್ರ ಮೇಲೆ ಮಲ್ಕೊಳ್ಳಿ ಅಂತ ಬೇಕಂದ್ರೆ ಅಂತ. ಸ್ವೀಟ್ ರೂಮ್ ಬುಕ್ ಮಾಡಿ, ಇಲ್ಲಿ ರೂಮ್ ಬುಕ್ ಮಾಡಿ ಇಲ್ಲಿ ಮಲ್ಕೊಳಕ್ ಹೇಳ್ತಿದ್ದೇನಪ್ಪ. ಸರಿ ಆಯ್ತು. ನೀವೇನಾದ್ರು ಬೇಕಾ ಅಂತ ಕೇಳ್ತಿದ್ದೇನೆ. ಈಗ ಆಗ್ಲೇ ಅಂತೂ ಹೆಂಗ್ ಟ್ರೀಟ್ ಮಾಡ್ದ ಅಂದ್ರೆ, ನಾವಿಲ್ಲಿ ಕೆಲ್ಸ ಕೇಳಕ್ ಬಂದಿರೋ ತರ ಟ್ರೀಟ್ ಮಾಡ್ದ ಮಗ. ಏನು ಆಗಲ್ಲ. ಎಷ್ಟು ಎಕ್ಸ್ಟ್ರಾ ಅಂದ್ರೆ 1,500 ಒಂದು ರೂಮ್ಗೆ. ನಾನ್ ಸರಿ ಆಯ್ತು ತಗೋ ಅಂತ ಹೇಳ್ದೆ. ಈಗ ನೆಟ್ವರ್ಕ್ ಇಲ್ಲ ಅಂತ ಹೇಳೋರಿದ್ದು 20 ನಿಮಿಷ ಒಂದ್ ರೂಮ್ 3 ಜನ ಮಾತ್ರ ಹೋಗ್ಬೇಕು. ಇನ್ನೊಬ್ಬ ಏನ್ ಮಾಡೋದಿಲ್ಲಿ? 2 ರೂಮ್ ತಗೊಂಡಿದೀವಿ, ಇನ್ನೊಬ್ಬ ಇವನ್ ಏನ್ ಮಾಡ್ತಾನೆ ಪಾಪ. ಗಾಡಿ ಬಂತೀವಾಗ ಎಲ್ಲಿ ಹೋಗ್ತೀಯಾ? ಬೈಕ್ ರೆಸ್ಟ್ ಮಾಡಲ್ವ ನೀನು? ಮುಖ ತೊಳ್ಕೊಂಡು ಎಂಡ್ ಆಫ್ ದ ಈ ರೇಸ್ ಅಲ್ಲಿ ಫುಲ್ ಸ್ಪೀಡ್ ಆಗಿ ಓಡ್ತಾ ಗೊತ್ತಾ ಒಬ್ರು. ಆಮೇಲೆ ಲಾಸ್ಟ್ ಅಲ್ಲಿ ಅಂತಾರಲ್ಲ ಆತರ ಇವನು. ಎಂಡ್ ಅಲ್ಲಿ ಇವ್ನು ಸುಸ್ತಾಗಿಲ್ಲ ಟ್ರಿಪ್ ಅಲ್ಲಿ. ಮಗ, ಟ್ರಿಪ್ ಇಸ್ ಅ ಟ್ರಿಪ್ ಮಗ. ರಜಾ ತಗೋಬೇಕು, ಮಜಾ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು. ನೀನ್ ಯಾಕೆ ರೇಸ್ ತರ ಓಡ್ತಾ ಇದ್ಯಾ? ಲೈಫ್ ಇಸ್ ಅ ರೇಸ್. ನೋಡಿ ನಮ್ಮ ಅಕ್ಕ ಮುಖ ಬೆಳಗ್ಗೆ ಬ್ಲಾಗ್ ಅಲ್ಲಿ ನೋಡಿದ್ರೆ ಒಳ್ಳೇದು. ನೋಡಿ ನಮ್ಮ ಅಕ್ಕ ಮುಖ ನೋಡಿ. ನೋಡ್ಬೇಡ ಅಂದ್ರೆ ನಮ್ಮ ಅಕ್ಕ, ನಮ್ಮ ಮನೆ ಲಕ್ಷ್ಮಿ ಗೈಸ್. ಅವಳ ಮುಖ ನೋಡಿದ್ರೆ. ಬ್ರೇಕ್ಫಾಸ್ಟ್ ಮಾಡಕ್ ಹೊರಟಿದೀವಿ. ಇನ್ನು ಹೋಟೆಲ್ ರೂಮ್ ಕೊಟ್ಟೇ ಇಲ್ಲ ನಮ್ಗೆ. ದುಡ್ಡು ಕೊಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ. ವೆಯ್ಟ್ ಮಾಡಿ ಅಂತವ್ರೆ. ಖಾಲಿ ಇದೆ ಅಂತಾನು ಹೇಳ್ಬಿಟ್ರು ಅವರು. ಎನಿವೇಸ್, ಈಗ ಬ್ರೇಕ್ಫಾಸ್ಟ್ ಬೈಕ್ ಇಸ್ಕೊತಾ ಇದೀವಿ ರೆಂಟ್ಗೆ. ಇಲ್ಲಿ ಆಕ್ಟಿವಾ ತಗೊಳ್ತಾ ಇದಾರೆ. ನಾನು ಬುಲೆಟ್ ಇಸ್ಕೊತಾ ಇದೀನಿ. ಬುಲೆಟ್ ಅಲ್ಲಿ ಓಡಾಡೋಣ ಬನ್ನಿ. ಉದಯಪುರಲ್ಲಿ ಬುಲೆಟ್ ಓಡಾಡೋದು ಮಜಾ ಇರುತ್ತೆ. ಸೆಲೆಕ್ಟ್ ಮಾಡುವ. ನಾನ್ 3 ಗಾಡಿ ಇದೆ, ಏನೋ ಇದೆ. ಬುಲೆಟ್, BTR, ರಾಯಲ್ ಎನ್ಫೀಲ್ಡ್ 2. ಹೌದಾ? ನಿಂಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ರೆ ಬನ್ನಿ. ಚೆನ್ನಾಗಿದೆ ಗಾಡಿ. ಇದು ಹೆಂಗಿದೆ ಗೈಸ್, ನಾನು ಇದು ತಗೋತಾ ಇದ್ದೀನಿ. ಅಭಿಯಾನ ರೆಡ್ ಕಲರ್ ಎನ್ಫೀಲ್ಡಾ? ರೆಡ್ ಬೇಡ, ಇದೇ ತಗೊಂಡು ಡ್ರೈವ್ ಕರೆगा उसी को चाहिए होता है. ನೋಡಿ ಪೆಟ್ರೋಲ್ ಹಾಕ್ತಾ ಇದಾರೆ ಗೈಸ್. ಬೈಕ್ ಗಳು ಇಸ್ಕೊಂಡು ನೋಡಿ, ಅಲ್ಲಿ ಮಾಸ್ಕ್ ಮ್ಯಾನ್ ಬರ್ತಾ ಇದ್ದಾನೆ. ನಾವು ಎನ್ಫೀಲ್ಡ್ ಇಸ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್
ಇಲ್ಲ ಹೆಲ್ಮೆಟ್ ಇಲ್ಲ ಅಂತೆ, ಒಬ್ಬರೇ ಮಾತ್ರ ಇಲ್ಲಿ. ಒಬ್ರಿಗೆ ಮಾತ್ರನಾ? ಗೈಸ್ ಇನ್ನು ಮೇಲೆ ಒಂದು ಫ್ಲೋರ್ ಇದೆಯಂತೆ, ಕ್ರೇಜ್ ಇದೆಯಂತೆ. ಬನ್ನಿ ಬ್ರೇಕ್ಫಾಸ್ಟ್ಗೆ ಕ್ರೇಜಿ ಆಗಿರೋ ಜಾಗ ಬಂದಿದ್ದೀವಿ. 4 ಫ್ಲೋರ್ 5 ಫ್ಲೋರ್ ಹತ್ತಿದ್ದೀವಿ ನೋಡಿ ಹೆಂಗಿದೆ. ವಾವ್, ವಾಟ್ ಅ ನೈಸ್ ಬ್ರೇಕ್ಫಾಸ್ಟ್ ಸ್ಪಾಟ್. ಈ ಜಾಗ ರಿಸರ್ವ್ ಮಾಡಿದ್ರು ನನಗೆ ಅಂತ ನೋಡಿ, ಯಾರಿಗೋ ಮಾಡಿದ್ರು ನನಗೆ ಅಂತ ನಾನೇ ಅನ್ಕೋತಾ ಇದ್ದೀನಿ. ಗೈಸ್ ಜನ ಸಖತ್ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾರೆ ಇಲ್ಲಿ, ಯಾಕಂದ್ರೆ ಸೀಸನ್ ಅಂಡ್ ಆಲ್ಸೋ ಟೂರಿಸಂ ಜಾಸ್ತಿ ಇದೆ ಇಲ್ಲಿ. ಅವ್ರಿಗೆ ನಾವು ಹೋದ್ರೆ ಇನ್ನೊಬ್ರು ಬರ್ತಾರೆ ಕಸ್ಟಮರ್ ಅನ್ನೋ ಮನೋಭಾವ. ಗೈಸ್ ಉದಯಪುರಿಗೆ ಬಂದಿದ್ದು ಇವತ್ತು ಸಮಾಧಾನ ಆಯ್ತು ಗೈಸ್. ಏನ್ ಕ್ರೇಜ್ ಇದೆ ಗೊತ್ತಾ, ವ್ಯೂ ಶಾರ್ಟ್ಸ್ ಬರುತ್ತೆ ನೋಡಿ. ನಾನು ಅಲ್ಲಿ ಕಾಣ್ತೈತೆ ನೋಡಿ, ಆ ಹೋಟ್ಲಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಶಶಾಂಕ್ ಬೇಡ ಅನ್ಬಿಟ್ಟ. ಎಷ್ಟು? ಒಂದ್ ದಿನಕ್ಕೆ 1 ಲಕ್ಷನಾ? ನೀರ್ ಮಧ್ಯ ಬೇರೆ ಇದೆಯಲ್ಲ, ಅದು 5 ಸ್ಟಾರ್ ಹೋಟ್ಲ್, ಅದು ತಾಜ್ ಅಂತ. ಮತ್ತೆ ಇದು ನೋಡಿ ಹೆಂಗಿದೆ ನೋಡಿ, ಕಾಫಿ ಒಳ್ಳೆ ಪಿಜನ್ ಮಾಡ್ಕೊಟ್ಟಿದ್ದಾರೆ, ಸ್ಯಾಂಡ್ವಿಚಸ್. ಗೈಸ್ ಇಲ್ಲಿ ಏನಿದು ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ದೀವಿ, ಬನಾನಾ ನ್ಯೂಟ್ರೆಲ್ಲಾ ಪ್ಯಾನ್ ಕೇಕ್. ಸಕ್ಕತ್ತಾಗಿದೆ, ನಾನೇ ಆರ್ಡರ್ ಮಾಡಿದ್ದು ಬಟ್ ಮರ್ಕೋಬಿಟ್ಟೆ ಹೆಸರು. ತೋರ್ಸೋನು ಸ್ವಲ್ಪ ತಿನ್ನಾಯ್ತು. ಗೈಸ್ ನಾವು ಬಂದು 2 ದಿನ ಆಯ್ತು, 2 ದಿನದ್ದು ರಿವ್ಯೂ ತಗೊಳ್ಳೋಣ. ಹೇಳ್ತಾ ಇದ್ರಿ, ರಿವ್ಯೂ ಹೇಳಿ ಸ್ವಲ್ಪ. ಕಸ್ಟಮರ್ಸ್ ಅಥವಾ ಕಸ್ಟಮರ್ಸ್ ಇಲ್ಲ, ಟೂರಿಸ್ಟ್ ನ ಚೆನ್ನಾಗಿ ಟ್ರೀಟ್ ಮಾಡ್ತಿಲ್ಲ ಅವರು. ಆಫ್ ಸೀಸನ್ ಮೋಸ್ಟ್ಲಿ ಸೀಸನ್ ಅಂತ ಅನ್ಕೊಂಡು ಈ ತರ ಟ್ರೀಟ್ಮೆಂಟ್, ಯಾರು ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡಲ್ಲ. ಟೂರಿಸಂ ಇಂದಾನೇ ರಾಜಸ್ಥಾನ್ ನಡೀತಿರೋದು. ಅಂದ್ರೆ ಗೈಡೆನ್ಸ್ ಎಲ್ಲ ಇದ್ ಮಾಡ್ತಾರೆ, ಎಲ್ಲಾ ಕಡೆ ಆ ತರ ನಡೀತಿಲ್ಲ, ರೆಸ್ಟೋರೆಂಟ್ಸ್ ಬಂದಾಗ ಮಾತ್ರ. ನಾವು ದುಡ್ಡು ಕೊಡದೆ ತಿಂತೀವಿ ಅನ್ನೋ ತರ, ನೀವ್ ಅಲ್ಲಿ ಕೂರಂಗಿಲ್ಲ, ಇಲ್ಲಿ ಮಾಡಂಗಿಲ್ಲ, ರಿಸರ್ವ್ಡ್ ಅಂತಾರೆ. ಇಲ್ಲಿ ರಿಸರ್ವ್ಡ್ ಅಂತ ಕೂರಂಗಿಲ್ಲ ಅಂತ, ಇಲ್ಲಿ ರಿಸರ್ವ್ ಅಂತ ಇತ್ತು. ಇಷ್ಟೊತ್ತಾಯ್ತು ನಾವು ಬಂದು, ಯಾರು ಬಂದಿಲ್ಲ ಇಲ್ಲಿ. ಸುಮ್ನೆ ಹೈಪ್ ಕೊಡ್ತಿದ್ದಾರೆ, ಸುಮ್ನೆ ಅಂದ್ರೆ ಸುಮ್ನೆ ಹೈಪ್. ಬೇಜಾರಾಯ್ತು. ನಾವ್ ಇನ್ಮೇಲಿಂದ ಫಾರಿನರ್ ತರ ಬರ್ಬೇಕು, ಫಾರಿನ್ ಡ್ರೆಸ್ ತರ, ಫಾರಿನ್ ಹೇರ್ ಸ್ಟೈಲ್ ಎಲ್ಲ. ಫೇಸ್ಗೆ ಏನ್ ಮಾಡ್ತೀಯ? ಇವಳು ನಮ್ಮ ಅಕ್ಕ ನಿನ್ನೆ ಒಂದು ಕೆಫೆಗೆ ಹೋಗಿದ್ಲು, ಟ್ಯಾಟೂ ಕೆಫೆಗೆ. ಅಲ್ಲಿ ನಮ್ಮ ಅಕ್ಕಗೆ, ನಮ್ಮ ಅಕ್ಕ ಹೋದಾಗ ಅಲ್ಲೋ ಕೂತ್ಕೋ ಅಂದ್ರಂತೆ. ಅಲ್ಲಿ ಅಲ್ಲೋ ಕೂತ್ಕೊಳ್ಳಿ, ನೀನ್ ಓವರ್ ಆಗಿ ಹೇಳಿ ಅಲ್ಲೋ ಕೆಲಸ ಮಾಡು ಅಂದ್ರ. ಸಾರಿ ಹೇಳಿ. ಫಾರಿನರ್ಸ್ ಬಂದ್ರು, ನೀನ್ ಮುಂದೆ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊತಿದ್ವಿ. ಜೋರಾಗಿ ಮಾತಾಡು. ನೀನು ಮನೀಶು ಮುಂದ್ಗಡೆ ಹೋಗಿ ಫೋಟೋಸ್ ತಕೋತಿದ್ರ, ಅವಾಗ ಫಾರಿನರ್ಸ್ ಬಂದ್ರು, ನಾನ್ ಹಿಂದೆ ನಿಂತಿದ್ದೆ. ಫಾರಿನರ್ಸ್ ಇದ್ರೆ ಯಾರದು ಸರ್ವೆಂಟ್ ಬಂದ್ಬಿಟ್ಟು ಹಿಂಗ್ ಕರ್ಕೊಂಡ್ ಹೋಗಿ ಬಿಟ್ಟು ಸಿಟ್ ಅಂತ ಕೂರ್ಸಿದ್ರು, ಆರ್ಡರ್ ತಗೋದ್ರು. ನಾನ್ ಹಿಂದೆ ಬಂದ್ ಕುತ್ಕೊಂಡು ಮತ್ತೆ ಹೋಗ್ತಾನೆ, ಅಲ್ಲೇ ಹೋಗ್ತಾರೆ. ವೇಟ್ ಅಂತಾನೆ. ಒಂದ್ 10 ನಿಮಿಷ ಆದ್ಮೇಲೆ ಬಂದ್ಬಿಟ್ಟು ಮೇಡಮ್ ಮೆನ್ಯೂ ಅಂತ ಕೇಳ್ದ. ಹಿಂಗೆ ಫಾರಿನರ್ ಆಗಿ ನಾ ಇವಾಗ ಬರ್ತೀನಿ. ಇಂಡಿಯನ್ಸ್ಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ಕರೆಕ್ಟ್. ಈಗ ನಮ್ಮ ಅಕ್ಕಗೆ ಯಾರಾದ್ರು ಒಳ್ಳೆ ಪ್ಲಾಸ್ಟಿಕ್ ಸರ್ಜರಿ ಹಾಸ್ಪಿಟಲ್ ಇದ್ರೆ ಪ್ಲೀಸ್ ರೆಫರ್ ಮಾಡಿ, ಅವಳು ಫಾರಿನರ್ ಆಗ್ತಾಳಂತೆ. ನಾನು ನಮ್ಮ ಅಕ್ಕ ಇಬ್ರು ಫಾರಿನರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಕೈ ಹಿಡ್ದಿದೀಯಲ್ಲ, ನಾನು ಹೊಡಿಯಕ್ ಆಗದೆ ಇರೋ ತರ. ಬನ್ನಿ ಹೋಗೋಣ. ಗೈಸ್ ಟೇಬಲ್ ರಿಸರ್ವ್ಡ್ ಅಂತ ಹಾಕಿದ್ರಲ್ಲ, ಅದು ಫಾರಿನರ್ಸ್ಗೆ. ಇಲ್ಲ, ಅದು ರಿಸರ್ವ್ಡ್ ಅಂತೆ. ಗೈಸ್ ಅಭಿಯಣ್ಣ ಕತೆ ನೋಡಿ, ಪಾಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಪೆಟ್ರೋಲ್ ಉದಯ್ಪುರ್ಗೆ ಬಂದು ಟ್ಯಾಂಕ್ ತೆಗ್ದಿಲ್ವಾ ಇನ್ನು ಅಭಿಯಣ್ಣ? ವಾ ಮಹಾಪ್ರಭು ಅಲ್ಲಿ ಹತ್ತಿ ಮುಂದೆ ಓದಿದವ್ರು ಇಳಿದು ಓಡ್ ಬಂದಿದ್ದೀವಿ ವಾಪಸ್. ಗೈಸ್ ಇವಾಗ ಈ ಕೀ ಸ್ಟಾರ್ಟ್ ಆಗ್ತಿಲ್ಲ. ಈ ಗಾಡಿ ಸಾರಿ ಆಗ್ತಿಲ್ವಾ? ಏನ್ ಮಾಡ್ತಿದ್ದೀರಾ ಅವನಿ? ಸೆಲ್ಫಿ ವರ್ಕ್ ಆಗ್ತಿಲ್ಲ. ಕಿಕ್ ಕೊಡಿರಿ, ಕಿಕ್ ಆಯ್ತಲ್ಲ. ಎಲ್ಲದಕ್ಕೂ ಇಳಿಸ್ತಾರೆ. ಇವಳು ನೋಡ್ರೆ ಗಾಡಿ ಅದು ಕೂತ್ಕೊಂಡ್ಬಿಟ್ಟು ಇವಳು ಹೊಳ್ಸೋತಾರ. ಇಳಿ. ಕ್ರಿಸ್ತ ಪೂರ್ವ ದ್ವಾಪರ ಕಾಲ ಇದ್ದ ಒಬ್ಬ ಬೆಣ್ಣೆ ಚೋರ, ಕ್ರಿಸ್ತ ಶಕ ಈ ಕಲಿಗಾಲ ಇಲ್ಲೂ ಒಬ್ಬ ಮುದ್ದು ಪೋರ. ಮಿಂಚು ನೋಟಗಾರ ಪಂಚು, ಮಾತುಗಾರ ಸಂಚು, ಮೋಡಿಗಾರ ಶೂರ ಸುಕುಮಾರ, ಗೋಲ್ಡನ್ ಸ್ಟಾರ್.
ಸಾಗರದಂಚಿನ ಬಿಸಿ ಮರಳ ಮುಟ್ಟೋಣ ಎತ್ತರ ಶಿಖರವ ಏರಿ ತುತ್ತುದಿಯ ತಟ್ಟೋಣ. ಗೈಸ್ ಅಲ್ಲಿಂದ ಹೊರಟು ಈಗ ರೂಮಿಗೆ ಬಂದಿದ್ದೀವಿ. ಇಷ್ಟೊತ್ತು ಕಾದು 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 ಫೈನಲಿ ಈಗ ರೂಮ್ ಕೊಟ್ಟಿದ್ದಾರೆ. ನಮ್ಮ ರೂಮ್ ಹೇಗಿದೆ ನೋಡಿ, ಕ್ರೇಜಿ ರಾಯಲ್ ಆಗಿದೆ. ಇದ್ರ ಶಾರ್ಟ್ಸ್ ಎಲ್ಲ ತೊಗೊಂಡು ಈಗ ನಿಮ್ಗೆ ತೋರಿಸ್ತೀವಿ ರೂಮ್ ಹೇಗಿದೆ ಅಂತ. ಜಾಗ ಈ ಪ್ಯಾಲೇಸ್ ಏನಿದೆ ಇಲ್ಲಿ, ಈ ರಾಜಾಗೆ ನೋಡ್ಕೊಳ್ಳೋಕೆ ಒಬ್ಬ ಡಾಕ್ಟರ್ ಇದ್ರಂತೆ, ಇಂಗ್ಲೀಷ್ ಡಾಕ್ಟರ್. ಆ ಡಾಕ್ಟರ್ಗೆ ಈ ಪ್ಯಾಲೇಸ್ ಕೊಟ್ಟಿದ್ದಂತೆ. ಆ ಪ್ಯಾಲೇಸ್ನೇ ಹೋಟ್ಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಕ್ರೇಜಿ ಆಗಿದೆ. ನಮ್ಮ ಅಕ್ಕನ ಕಬೋರ್ಡ್ ಒಳಗೆ ಕೂರಿಸ್ಬಿಡ್ತೀವಿ. ಇಲ್ಲೇ ಕೂತಿರು. ವಿಡಿಯೋ ಆನ್ ಇದೆ, ಓಪನ್ ಮಾಡು. Ay, qué rico se ve eso, te ves como travieso, quiero probar tu beso. Ay, qué rico se ve eso, te ves como travieso, quiero probar tu beso. Quiero. Rico, rico, ay, qué ricos, ricos. ಗೈಸ್ ಫೈನಲಿ ಎದ್ದು ರೆಡಿಯಾಗಿ ಈಗ ಸನ್ಸೆಟ್ ಸ್ಪಾಟ್ ಇದೆ ಅಲ್ಲಿ. ಇವತ್ತು ನಾವು ತುಂಬಾ ಐಟಿನರಿ ಇಟ್ಕೊಂಡಿದ್ವಿ, ಎಲ್ಲೆಲ್ಲೋ ಹೋಗ್ಬೇಕು ಅಂತ. ಎಲ್ಲ ಟೈರ್ಡ್ ಆಗ್ಬಿಟ್ಟಿದ್ವಿ, ಎಲ್ಲರೂ ಮಲ್ಕೊಂಡ್ವಿ ಬಂದು ಒಂದು ಸ್ವಲ್ಪ ಹೊತ್ತು. ಈಗ ಸನ್ಸೆಟ್ ಸ್ಪಾಟ್ಗೆ ಹೋಗ್ಬೇಕು. ಅಂಡ್ ಆಲ್ಸೋ ಮೇನ್ ರೂಲ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಆ ಬಾಕ್ಸ್ ನ ಎಲ್ಲರೂ ಸೂಟ್ ಕೇಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೂಟ್ ಕೇಸ್ ಇಟ್ಕೊಂಡ್ರೆ ಏನ್ ಪ್ರಯೋಜನ ಅಂತೇಳಿ ಈಗ ಒಂದು ಚೂರು ರೂಲ್ ನ ಚೇಂಜ್ ಮಾಡ್ತಾ ಇದೀನಿ. ಎಲ್ಲ ಒಂದ್ ಕಡೆ ಮೀಟ್ ಆಗ್ಬಿಟ್ಟು ಡಿಸ್ಕಸ್ ಮಾಡ್ತೀವಿ. ಅಂಡ್ ನಾನು ರೂಲ್ ನ ಚೇಂಜ್ ಮಾಡ್ತಾ ಇದೀನಿ, ಅದೇನು ಅಂತ ನೋಡಿ. ಸೊ ಲಂಚ್ಗೆ ಈಗ ಒಂದು ಜಾಗಕ್ಕೆ ಬಂದಿದ್ದೀವಿ, ಬನ್ನಿ ಲಂಚ್ ಮಾಡೋಣ. ಗೈಸ್ ಸೊ ಫಸ್ಟ್ ಲಂಚ್ ಮುಗ್ದಿದ ತಕ್ಷಣ ಟೀಮ್ ಕಪಲ್ ಎ ಬಿ ಲವ್ ಬರ್ಡ್ಸ್ ಕಪಲ್ ಮೂನ್ ನಿಮ್ಗೆ ಒಂದು ಇಲ್ಲಿ ಒಂದ್ ಸೆಕೆಂಡ್ ನೋಡಿ, ಮಗ ಊಟ ನೋಡುವಂತಿರೋ ಹಂಗೆ ಕುರಾಯಿಸ್ತವನ್ ಊಟನ. ಸರಿ ಏನಂತ ನಿಮ್ಗೆ ಹೇಳ್ತೀನಿ. ರೂಲ್ ಚೇಂಜ್ ಆಗಿದೆ ಸ್ವಲ್ಪ, ತಿನ್ಬಿಡಿ. ಎನರ್ಜಿ ತಗೊಂಡು ಇಲ್ಲ, ರೂಲ್ ಚೇಂಜ್ ಆಗೋದು. ತಿನ್ಬಿಡಿ ಹೇಳ್ತೀವಿ ಅವರು ಬರ್ಲಿ. ಪ್ಯೂರ್ ವೆಜ್ ಮೀಲ್. ಇವ್ರು ನನ್ನ ವೆಜಿಟೇರಿಯನ್ ಮಾಡ್ಬಿಡ್ತಾರೆ, ಇಬ್ರು ಬಿಡಲ್ಲ. ಇಲ್ಲ ಮಗ, ನಾನು ವೆಜ್ ಆಗ್ಬಿಟ್ರೆ ನಮ್ಮ ಮಾತು ಬಿಟ್ಬಿಡ್ತಾರೆ ನನ್ನ ಹತ್ರ. ನಮ್ಮ ಹೈಟ್ ಆಗ್ಬಿಡ್ತಾರೆ ನನ್ನ ವೆಜ್ ಆಗ್ಬಿಟ್ರೆ. ಪಾಪ ಏನೇನು ಮುಗ್ಸೋ ನೋಡಿ ಪಾಪ. ಗೈಸ್ ನೀವು ನಾಯಿ ಬಗ್ಲತ್ ಕೇಳಿದ್ದೀರಾ, ಈಗ ನಮ್ಮ ಅಕ್ಕ ಬಗ್ಲತ್ ಕೇಳಿ. ಅವ್ಳು ಮಾತಾಡಿದ್ರೆ ಬಗ್ಲದಂಗೆ ಮಾತೇ ಆಡಿಲ್ಲ ಪಾಪ. ಆಯ್ತು ಗೈಸ್, ವಾಪಸ್ ಹಾಕಿದ್ದೀನಿ ಗೈಸ್. ಆಮೇಲೆ ಬೈಕ್ ಹೋಗ್ಬೇಡಿ ನೀವು. ಗಾಯ್ಸ್ ಊಟ ಮುಗಿಸಿ ಎಲ್ಲ ಮಾನ್ಸೂನ್ ಪ್ಯಾಲೇಸ್ಗೆ ಹೋಗ್ತಾ ಇದೀವಿ ಇವಾಗ. ಗಾಯ್ಸ್ ಈಗ ನಾವು ಘಾಟ್ ಸೆಕ್ಷನ್ ಹತ್ತಾ ಇದೀವಿ ಬೈಕಲ್ಲಿ. ನಂದಿ ಹಿಲ್ಸ್ ಬಿಟ್ರೆ ಇದೆ ಅನ್ಸುತ್ತೆ ಬೈಕಲ್ಲಿ ಹತ್ತಾ ಇರೋದು ನಾವಲ್ಲ. ನಮ್ಮ ಅಕ್ಕಗೆ ಹಿಂದೆ ಹಾಡು ಹಾಕಕ್ಕೆ ಹೇಳಿದೀನಿ ನೋಡಿ, ಫೋನಲ್ಲಿ ಹಾಡು ಹಾಕೊಂಡು ಕೊಡ್ತಾಳು. ವೈಬ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಇಲ್ಲಿ ಹೆಲ್ಮೆಟ್ ಏನು ಬೇಡ ಅಂದ್ರು, ತುಂಬಾ ಸ್ಲೋ ಹೋಗ್ತೀವಲ್ಲ. ಸೊ ನಮ್ಮ ಜೊತೆ ಇದು ಬಂದಿದ್ದಾರೆ ಗೈಡ್. ಸೊ ಹಿ ಟೋಲ್ಡ್ ಏನು ಬೇಡ, ಇಲ್ಲೇ ಸ್ಲೋ ಹೋಗ್ತೀವಿ ಬನ್ನಿ ಅಂದ್ರು. ಗೈಸ್ ಬನ್ನಿ ಲೊಕೇಶನ್ ರೀಚ್ ಆಗಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ಮೇಲೆ ವ್ಯೂಗೆ, ಸನ್ಸೆಟ್ ನೋಡಕ್ಕೆ.
ಮಾನ್ಸೂನ್ ಪ್ಯಾಲೇಸ್ ಗೊತ್ತಾಯ್ತು. ಸನ್ಸೆಟ್ ನೋಡಕ್ ಬಂದಿರೋದು. ಅಂಡ್ ಆಲ್ಸೋ ರೂಲ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸನ್ಸೆಟ್ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ತುಂಬಾ ಕ್ಯೂರಿಯಸ್ ಆಗಿದಾರೆಲ್ಲ ಇಲ್ಲಿ. ನಮ್ಮ ಪ್ಲೇಯರ್ಸ್ ಎಲ್ಲ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ನಾನು ಹೇಳಿ ಅಂತ ಕಾಯ್ತಿದ್ದಾರೆ. ನಾನು ಯಾಕೆ ಆಡಿಸ್ತಾ ಇದ್ದೀನಿ. ಊಟ ಹೇಳ್ತೀನಿ ಅಂತಂದ್ರು, ಸನ್ಸೆಟ್ ಅಂತಂದ್ರು. ಇಲ್ಲ, ಸನ್ಸೆಟ್ ಆದ್ಮೇಲೆ ಅಲ್ಲ, ಸನ್ಸೆಟ್ ಆಗೋಕ್ ಮುಂಚೆ. ಓಹೋ, ರಾಜ ಕಟ್ಟಿರೋದಿದ್ದು. ಅಯ್ಯೋ ಅಲ್ಲಿ ನೋಡ್ ಮಗ, ಏನಿದು ಕ್ರೇಜಿ ಆಗಿ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ. ಬಿಸಿಲ ಸುಡೋ ರಂಗೋಲಿಗೆ ಭುವಿಯ ನೆಲಕಾದಂತಿದೆ. ಬದುಕಿನ ಸೌಖ್ಯವೋ ಅಡಗಿ ನಿನ್ನ ಕಣ್ಣಲ್ಲಿದೆ, ಮಧುರ ಸಾಂಗತ್ಯವೋ ಮನರ. ಏನೋ ಸೀಕ್ರೆಟ್ ಹೇಳ್ಬೇಡ. ಸೀಕ್ರೆಟ್ ಅಲ್ಲ ಅಭಿಯಣ್ಣ, ನೀವು ಹೋಗಿ ಸೂಟ್ ಕೇಸಲ್ಲಿ ಇಟ್ಬಿಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ ಇಲ್ಲಿ. ಒಳ್ಳೆ ಖಜಾನ ಇಟ್ಟಂಗೆ ಸೂಟ್ ಕೇಸಿಗೆ ಹಾಕ್ಬಿಟ್ಟವ್ರೆ. ತೆಗಿಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಕೈ ಹಾಕಿದ್ರೆ ಪರ್ಸನಲ್ ಐಟಮ್ ಹೆಂಗ್ ಮುಟ್ಟೋದು? ಹಿಂಗೆಲ್ಲ ಆಗಲ್ಲ. ಈ ರೂಲ್ಸ್ ಎಲ್ಲ ಇಲ್ವೇ ಇಲ್ಲ. ಇವ್ನ್ ಬ್ಯಾಗ್ ಹಾಕೊಂಡು ಓಡಾಡ್ತಾನೆ. ಎಲ್ಲಿಂದ ಎತ್ತಾನ ನಾವು ಮಾಡು ಅಂದ್ರೆ ಏನ್ ಮಾಡೋದು? ನಾನೇನ್ ಮಾಡೋದು? ಈ ಮುಸುಡಿ ಇನ್ನೇನ್ ಮಾಡೋದು ಎತ್ತಕ್ಕೆ? ಈಗ ಸೂಟ್ ಕೇಸ್ ಅಲ್ಲಿ ಇಲ್ಲ, ಚೇಂಜ್ ಮಾಡಿದೀನಿ ಜಾಗ. ಗೈಸ್ ಸೋನು ಬಾಯಲ್ಲಿ ಗೈಸ್, ನೆನ್ನೆ ರಾತ್ರಿ ಬಸ್ ಹತ್ತದ್ವಲ್ಲ ನಾವು. ಬಸ್ ಹತ್ತದ್ಮೇಲೆ ಅಭಿಯಣ್ಣ ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾರೆ. ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ನಾನು ಅಕ್ಕಂಗೆ ಎಬ್ಬಿಸಿದ್ದಾರೆ, ಅಭಿ ಅಭಿ ಅಂತ. ಹೇ ಡಬಲ್ ಗೇಮ್ ಆಡ್ಬೇಡ ಹೋಗಿ. ತನು ಅಕ್ಕ, ಹೇ ಡಬಲ್ ಗೇಮ್ ಆಡ್ಬೇಡ ಅಂತವನೇ ಕಣೋ. ನನಗೆ ಹೇಳ್ತಾವನ, ಬೇರೆ ಯಾರಿಗಾರು ಹೇಳ್ತಾವನ. ಹೇ ಡಬಲ್ ಗೇಮ್ ಆಡ್ಬೇಡ ಹೋಗಿ. ಸಾರಿ ಹೇಳಿ ಹೋಗಿ. ಅವ್ರಿಗೆ ಹೇಳಿದಲ್ಲ, ನಿಮ್ಗೆ ಹೇಳಿದಲ್ಲ ತಾನೆ. ಅವ್ರಿಗೆ ಹೇಳಿದ್, ಯಾರ್ಗೆ ಹೇಳಿದ್ದು? ಗೈಸ್ ತನು ಹಾಕಾಗಲ್ಲ, ಅವರು ಕನ್ಸಲ್ಲಿ ಹೆವಿ ಮಾತಾಡ್ತಾರೆ ಅಭಿಯಣ್ಣ. ಸೊ ಹಂಗೆ ಅದು ಹೇಳ್ಬಿಟ್ಟಿರೋದು. ಬಟ್ ನಾವು ಎಲ್ಲರೂ ನಕ್ಕಿದೀವಿ. ನಾನು ತನು ಅಕ್ಕ, ನಮ್ಮ ಅಕ್ಕ, ಬಸ್ಸಲ್ಲಿ ಎಷ್ಟು ನಕ್ಕಿದೀವಿ ಅಂದ್ರೆ ಕ್ರೇಜಿ. ಓಕೆ, ಈಗ ಪಾಯಿಂಟ್ ಬರೋಣ. ಗೈಸ್ ನೆನ್ನೆ ಕೊಟ್ಟಿದ್ದ ಟಾಸ್ಕ್ ಅಲ್ಲಿ ನಮ್ಮ ಟೀಮ್ ಲವ್ ಬರ್ಡ್ಸ್ ಮತ್ತೆ ಟೀಮ್ ಮೂನ್ ಅವರು ಸ್ವಲ್ಪ ಜಾಸ್ತಿನೇ ತಲೆ ಓಡಿಸ್ಬಿಟ್ಟು ಒಬ್ರು ಸೂಟ್ ಕೇಸಲ್ಲಿ ಒಬ್ರು ಬ್ಯಾಗ್ ಅಲ್ಲಿ ಹಾಕೊಂಡು ಓಡಾಡ್ತವ್ರೆ. ಸೊ ಸೂಟ್ ಕೇಸ್ಗೆ ಬ್ಯಾಗ್ಗೆ ನಾವು ಕೈ ಹಾಕಕ್ಕಾಗಲ್ಲ. ಅದಕ್ಕೆ ಈಗ ನಾನು ಒಂದು ರೂಲ್ ಕೊಡ್ತಾ ಇದ್ದೀನಿ. ರೂಲ್ ಏನು ಅಂದ್ರೆ, ನೀವು ನಿಮ್ಮ ಬ್ಯಾಗು ಮತ್ತೆ ನಿಮ್ಮ ಸೂಟ್ ಕೇಸು ಯಾವ್ದ್ರಲ್ಲೂ ಇಡಂಗಿಲ್ಲ. ನಿಮ್ಮ ಪರ್ಸನಲ್ ಐಟಮ್ ಅಲ್ಲಿ ಇಡಂಗಿಲ್ಲ. ನೀವು ಎತ್ಕೊಂಡು ಓಡಾಡಂಗಿಲ್ಲ. ಎಲ್ಲಾದ್ರೂ ಬಚ್ಚಿಡ್ಬೇಕು. ನಿಮ್ಮ ರೂಮ್ ಅಲ್ಲಿ ಬಚ್ಚಿಡ್ಬೇಕು ಅಷ್ಟೇ. ಓಕೆನಾ? ಒಟ್ನಲ್ಲಿ ಬಚ್ಚಿಡ್ಬೇಕು. ಆಯ್ತಾ? ರೂಲ್. ನೀವು ಎತ್ಕೊಂಡು ಓಡಾಡಂಗಿಲ್ಲ, ಬ್ಯಾಗ್ ಅಲ್ಲಿ ಇಟ್ಕೊಳಂಗಿಲ್ಲ, ಸೂಟ್ ಕೇಸಲ್ಲಿ ಇಡಂಗಿಲ್ಲ. ಬಿಕಾಸ್ ಸೂಟ್ ಕೇಸಲ್ಲಿ ಇಟ್ರೆ ನಾವು ಆಕ್ಸೆಸ್ ಮಾಡಕ್ ಆಗಲ್ಲ. ಆಕ್ಸೆಸ್ ಮಾಡಿದ್ರೆ ಪರ್ಸನಲ್ ಅಂತ ದೊಡ್ಡ ಸೀನ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅದಕ್ಕೆ ಸೊ ಈಗ ರೂಲ್ ಚೇಂಜ್ ಮಾಡಿದೀನಿ. ನಾನೀಗ ನಿಮ್ಗೆ ಟೈಮ್ ಕೊಡ್ತೀನಿ, ಹೋಗಿ ನಿಮ್ಮ ರೂಮ್ ಅಲ್ಲಿ ಬಚ್ಚಿಡಿ ಎಲ್ಲಾದ್ರೂ. ಅದ್ರ ಮೇಲೆ ನಾವೆಲ್ಲರೂ ಕದಿಬಹುದು. ಬ್ಯಾಗ್ ಅಲ್ಲಿ ಇಡಂಗಿಲ್ಲ, ಸೂಟ್ ಕೇಸ್ ಅಲ್ಲಿ ಇಡಂಗಿಲ್ಲ. ನಮ್ ಪರ್ಸನಲ್ ಥಿಂಗ್ಸ್ ಅಲ್ಲಿ ಇಡಂಗಿಲ್ಲ. ಹೌದು ಹೌದು, ನಮ್ ಪರ್ಸನಲ್ ಥಿಂಗ್ಸ್ ಗಳಲ್ಲಿ. ರೂಮ್ ಆಚೆ ಹೋಗಂಗಿಲ್ಲ. ರೂಮ್ ಅಲ್ಲಿ ಒಳಗೆ ಇಡ್ಬೇಕಪ್ಪ. ನೀವ್ ಎಲ್ಲೆಲ್ಲ ಇಟ್ಬಿಟ್ಟು ನಾವೆಲ್ಲ ಹುಡ್ಕೋದು? ನಿಮ್ ರೂಮ್ ಅಲ್ಲಿ ಇಟ್ಬಿಡ್ತೀವಿ ಅಂದ್ರೆ ಇನ್ನು ಈಸಿ ಆಗುತ್ತೆ ನಿಮ್ಗೆ ಹುಡುಕಕ್ಕೆ. ನಮ್ ರೂಮ್ ಅಲ್ಲಿ ಆದ್ರೂ ನಿಮ್ ರೂಮ್ ಅಲ್ಲಿ ಆದ್ರೂ ಇಡಿ, ಅವ್ರ ರೂಮ್ ಅಲ್ಲಿ ಆದ್ರೂ ಇಡಿ. ಆಯ್ತಾ? ಒಟ್ನಲ್ಲಿ ರೂಮ್ ಅಲ್ಲಿ ಇರ್ಬೇಕಷ್ಟೇ. ಓಕೆನಾ? ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಈಗ ಅವ್ರಿಗೆ ಬಚ್ಚಿಡೋಕೆ ಚಾನ್ಸ್ ಕೊಟ್ಟಿದ್ದೀವಿ. ಇವತ್ತು ನೈಟ್ ನಾನು, ಮನೀಶು, ನಮ್ಮ ಅಕ್ಕ ಆ ಬಾಕ್ಸ್ ನ ಹುಡುಕ್ತಿವಿ ಗೈಸ್. ಸೊ ನಾನೀಗ 2 ಕಪಲ್ಸ್ಗೆ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಆಯ್ತಾ? 5 ಮಿನಿಟ್ಸ್ ನೀವು ಎಲ್ಲಿ ಬಚ್ಚಿಡ್ಬೇಕು ಬಚ್ಚಿಡಿ. ಆಮೇಲೆ ನಮಗೆ ಹುಡ್ಕಕ್ಕೆ 2 ಮಿನಿಟ್ಸ್ ಕೊಡಿ. 2 ಮಿನಿಟ್ಸ್ ಅಲ್ಲ ಕೊಡೋದು, 1 ಮಿನಿಟ್ ಕೊಡ್ತೀನಿ ನಿಮಗೆ. ಮಗ ಗೇಮ್ ರೂಲ್ಸ್ ಹೇಳೋದು ನಾನು, ನೀನೇನ್ ಕೊಡೋದು ನನಗೆ. ಆಯ್ತಾ? ಅದಕ್ಕೆ ಇಲ್ಲಿ 1000 ಜಾಗ ಇದೆ ಬಚ್ಚಿಡೋದು, ಗೊತ್ತಾ? ಆಯ್ತು, ರೂಲ್ ಕೇಳಿ. ಈಗ ಇಬ್ಬರದು ನಮ್ಗೆ 2 ನಿಮಿಷ ಕೊಡಿ. ಆಯ್ತಾ? ಹುಡುಕಕ್ಕೆ ಮಗ 3 ಜನ ಹುಡುಕ್ತಿವಿ ಮಗ ನಾವು. ಆಯ್ತು ಆಯ್ತು, 3 ದಿನಕ್ಕೆ ಒಂದೇ ಸರಿ ಟೈಮ್ ಕೊಡೋದಪ್ಪ. 3 ಸರಿ ಬರೇ ಹುಡುಕ್ಬೇಕು. ಅಲ್ಲ 3 ಜನಕ್ಕೂ ಟ್ರೆಷರ್ ಹಂಟ್ ಅಲ್ಲ ಇರೋದು. ಇಷ್ಟೇ ಸಣ್ಣ ಸ್ಪೇಸ್, ಇಷ್ಟು ಸಣ್ಣ ಸ್ಪೇಸ್ ಅಲ್ಲಿ ಇವ್ರು ರೂಲ್ಸ್ ಕೇಳಲ್ಲ ಅಂತಾರಪ್ಪ. ಆಯ್ತು, 1 ನಿಮಿಷ ಕೇಳಿ, ಇಂಟ್ರೆಸ್ಟಿಂಗ್ ಇದೆ ರೂಲ್ಸ್ ಕೇಳಿ. 1 ನಿಮಿಷ ಕೇಳಿ. ನಾವು 3 ಜನ ಬಿಡಿ ಹುಡುಕ್ಬಿಟ್ರೆ, ಈಗ ನಾವು ನಿಮ್ ಬಾಕ್ಸ್ ಹುಡುಕ್ಬಿಟ್ವಿ, ನಮ್ಮ ಹತ್ರ ಇದೆ. ನೆಕ್ಸ್ಟ್ ಅವ್ರ ರೂಮ್ಗೆ ಹೋಗ್ತೀವಿ. ಅವ್ರ ಬಾಕ್ಸ್ ಸಿಕ್ಕಿಲ್ಲ, ಅವಾಗ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ. ಅವ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕಾ ಬೇಡವಾ ಅಂತ.
ಆಯ್ತಾ ಆತರ. ಸೊ ನೀವು ಅಷ್ಟೇ ಎರಡು ಬಾಕ್ಸ್ ಸಿಕ್ಕರೆ ನಾನು ಹೇಳ್ತೀನಿ ಆಮೇಲೆ ರೂಲ್ಸ್ ನ. ರೂಲ್ಸ್ ಕ್ರಿಯೇಟ್ ಮಾಡೋದು 3 ಜನಕ್ಕೆ 2 ನಿಮಿಷ ಕಾಲ ಅಂತೂ ಚಾನ್ಸ್ ಇಲ್ಲ. 3 ಜನಕ್ಕೆ 1 ನಿಮಿಷ ಕೊಡಿ ಆಯ್ತಾ. ಇದಕ್ಕಿಂತ ಜಾಸ್ತಿ ನಾನು ಕನ್ಫ್ಯೂಷನ್ ಮಾಡಕ್ಕಾಗಲ್ಲ. ಬಾಯ್, ಬೇಗ ಸ್ಟಾರ್ಟ್ ಮಾಡಿ. ಟೈಮರ್ ಆನ್ ಮಾಡಿ ಮನೀಶ್, ಬೇಕಾ? ಮಗ ನೀನು ಹೆವಿ ಮಾತಾಡ್ಬೇಡ ಮಗ, ನೀನು ಹೆವಿ ಮಾತಾಡ್ತಾ ಇದ್ದೀಯ ಮಗ ನೀನು. 3 ಜನ ಸೇರಿ ಅದಕ್ಕೆ ನೀವು ಒಂಚೂರು ಆಚೇರಿ. ಅದಕ್ಕೆ ಇದರಿಂದ ನೀವು ಸ್ವಲ್ಪ ಆಚೇರಿ ಅವನ ಹತ್ರ ನಾನು ಮಾತಾಡ್ಬೇಕು. ಹೆವಿ ಮಾತಾಡ್ಬಿಟ್ಟ ಅವನು. 3, 2, 1 ಸ್ಟಾರ್ಟ್. 5 ನಿಮಿಷ ಆಗಿದೆ. ಸ್ಟಾರ್ಟ್ ಆಗಿದೆ ಟೈಮರ್. 5 ನಿಮಿಷ ಆಗಿದೆ ಅನ್ಬಿಟ್ಟೆ. 5 ಸೆಕೆಂಡ್. ಬನ್ನಿ, ಸ್ಟಾಪ್ ಬೆಲ್ ಮಾಡಿ. ಓಪನ್ ಮಾಡಿ ಡೋರ್. ಏನು ಫಾಸ್ಟ್ ಟೈಮ್ ಆಯ್ತು. 1 ನಿಮಿಷ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ. ಬೈ ರೂಲ್ಸ್ ಇಸ್ ರೂಲ್ಸ್, ಯು ಶುಡ್ ಫಾಲೋ ರೂಲ್ಸ್. ನಾವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀವಿ. ರೆಡಿನಾ? ಡೋರ್ ಕ್ಲೋಸ್ ಮಾಡಿ. ವಾಪಸ್ ಒಳಗ್ ಹೋಗಂಗಿಲ್ಲ. ರೂಲ್ಸ್ ಕ್ಲೋಸ್ ಮಾಡಿ ಮಾಡ್ತೀರಾ? ರೂಲ್ಸ್ ಒಳಗ್ ಹೋಗಂಗಿಲ್ಲ. 3, 2, 1 ಇಬ್ಬಿಬ್ರು ಟೈಮರ್ ಇಟ್ಟವ್ರೆ. 3, 2, 1 ಗೋ. 1 ನಿಮಿಷ ಅಷ್ಟೇ. ಒಂದ್ ನಿಮಿಷ ಇದು ಮೇಲೆ ಇರ್ಲಿಲ್ಲ. ಫಸ್ಟ್ ಪಾಯಿಂಟ್ ಇಲ್ಲ, ಅದ್ರ ಮೇಲೆ ಇತ್ತು. ಆಯ್ತು. ಹೆಂಗ್ ಮೋಸ ಹೆಂಗೆ ಮೋಸ ಹೇಳು. ನಾನು ಅಲ್ಲೇ ಹೇಳಕ್ ಬಂದೆ. ಅದು ಬಾಕ್ಸ್ ಮೇಲೆ 1 ನಿಮಿಷ. ಟೀಮ್ ನಮ್ ಟೀಮ್ ಸುಮ್ಮನೆ 1 ನಿಮಿಷ ಆಯ್ತು. ಬನ್ನಿ ಹೊರಗೆ. ಅಲ್ಲಲ್ಲ ಆಯ್ತು ಬನ್ನಿ, ಹುಡುಕಾಯ್ತು ಬನ್ನಿ. ಅಯ್ಯ ಅದೇ ಬಾಕ್ಸ್ ಬೇರೆಯವ್ರು ತಂದ್ಬಿಟ್ಟ ಅವನ. ಇಲ್ಲಪ್ಪ ಬಾಪ, ಯಾರು ನಾವೆಲ್ಲ ಅದ್ರ ಮೇಲೆ ಕಣ್ಣು ಹಾಕಿದೀನಿ ಹೊರಗಡೆ. ನಾನು ಇನ್ನೂ ಹೋಗೇ ಇಲ್ಲ. ಅಷ್ಟೇ ಹುಡುಕ್ಬಿಟ್ರೆ 1 ನಿಮಿಷ. 3 ಸೈಡ್. 1 ನಿಮಿಷ ಇರಿ. 1 ನಿಮಿಷ ಸೈಡ್ ಬರ್ಲಿ. ಹೋಗ್ರಿ. ಅಲ್ಲಿಲ್ಲ. ವಾಶ್ರೂಮ್ ಮಾಡಿಲ್ಲ. ಅಯ್ಯೋ ಸಿಗ್ತಾ ಇಲ್ಲ ಮನೀಶ್. ಎಲ್ಲಿದೆ ಇದು? ಹಾ ಸೂಟ್ ಕೇಸಲ್ಲಿ ಇಲ್ಲ ತಾನೆ ಪಕ್ಕ. ಆಮೇಲೆ ಅಲ್ಲಿಂದ ಎತ್ತಿದ್ರೆ ಬ್ಯಾಗಲ್ಲಿ ಇಲ್ಲ ತಾನೆ? ಬ್ಯಾಗಲ್ಲಿ ಇಲ್ಲ. So 1 minute over. ಲಾಕರ್ ಇಲ್ವಾ? ಎಲ್ಲಿಟ್ರಿ ತೋರಿಸಿ. ಹಾ ತೋರಿಸಿ ಈಗ. ಓಕೆ ಅನ್ಕೊಂಡೆ ಬೇಸಿದ್ರಿಂದ ಇಟ್ಬಿಟ್ಟವ್ರೆ. ಅನ್ಕೊಂಡೆ ಅದ್ರ ಮೇಲೆ ನಾವ್ ಈಜಾಗಿ ಹೋಗ್ಬಿಟ್ವಿ. ಆಯ್ತು ಈಗ ಕಂಗ್ರಾಚುಲೇಷನ್. ಈಗ ನಿಮ್ಮ ಬನ್ನಿ ನಿಂತ್ಕೊಳ್ಳಿ. ಅಲ್ಲ ಈ ಕಡೆ ಬನ್ನಿ ನಿಂತ್ಕೊಳ್ಳಿ. ಈಗ ನೀವು ಸೋತಿದ್ದೀರಿ, ಅವ್ರು ಗೆದ್ದಿದ್ದಾರೆ ಆಯ್ತಾ. ನಿಮ್ಗೆ ಒಂದು ಚಾನ್ಸ್ ಸಿಗುತ್ತೆ. ಈಗ ಬಾಕ್ಸ್ ನ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಬಹುದು. ಎಕ್ಸ್ಚೇಂಜ್ ಮಾಡೋ ಚಾನ್ಸ್ ಇದೆ, ಬೇಕಾ ಬೇಡವಾ? ಒಂದ್ಸತಿ ನೋಡ್ತೀವಿ. ನೋಡೋ ಚಾನ್ಸ್ ಅದು ಕೊಡೋಣ. ಪಾಪ ಗೆದ್ದಿದ್ದಾರೆ. ಅಯ್ಯೋ ಮಕ್ಕಳು ನೋಡಿದ್ದು. ಆದ್ರೂ ನನಗೆ ಒಂದೇ ಸಲ ಹೋಗಿ ಹುಡುಕಿದ್ರು ಮಗ ಇಲ್ಲ. ನಾನು ಅನ್ಕೊಂಡೆ ಇದು.
ಇಲ್ಲ ಟೈಮ್ ಜಾಸ್ತಿ ಕೊಡಲ್ಲಪ್ಪ. ನಮಗೆ ಬೇಜಾರು ಬಾಕ್ಸ್ ಸಿಕ್ತು ಅಂತಲ್ಲ. ನಾನು ಬಾತ್ರೂಮ್ ಅಲ್ಲಿ ಇಟ್ಟಿದ್ದೆ ಕರೆಕ್ಟ್ ಆಗಿ. ಇಲ್ಲಿ ಹುಡುಕ್ ಬಿಡ್ತಾರೆ ಇದ್ರಾರ ಎತ್ತಾರ ಇವರು ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ. ಹಾ ಬೇಡವಾ ಇದೇ ಇರಲ್ಲ ಸರಿನಾ? ನಿಮಿಷ ನೀವು ಸೋತಿರೋದಕ್ಕೆ ನಿಮ್ ಪನಿಷ್ಮೆಂಟ್ ಕೊಡೋದು ಬೇಡವಾ? ಸುಮ್ನೆ ಕೊಟ್ಬಿಡಕ್ಕಾಗುತ್ತಾ? ಸುಮ್ನೆ ಇಲ್ಲ ಆಯ್ತಾಯ್ತು. ಒಂದ್ಸಲ ಲೈಟ್ಸ್ ಆನ್ ಮಾಡಿ. ಲೈಟ್ ಆನ್ ಮಾಡಿ ಮಗ. ಎಲ್ಲ ಡೇರ್ ಕೊಡ್ತೀರಾ? ಹಾ ನೀವು ಡೇರ್ ಕೊಡ್ಬೋದು. ಅವರು ಹೆಂಗು ಸೋತಿದ್ದಾರೆ, ಏನಾದ್ರು ಡೇರ್ ಕೊಡಿ. ಡಿನ್ನರ್ ವರ್ಗು ಆರಾಮಾಗಿ ಯೋಚನೆ ಮಾಡಿ. ಡಿನ್ನರ್ ಕೊಡ್ಸೋದೆಲ್ಲ ಇಲ್ಲ. ಎಲ್ಲದಕ್ಕೂ ಇಲ್ಲ ಅಂದ್ರೆ ಹೆಂಗ್ ಮಗ? ನೀವ್ ಏನ್ ಕೇಳಿದ್ರು ಡೇರ್ ಅಂತ. ನನ್ನ ಕನ್ಫ್ಯೂಸ್ ಮಾಡ್ತಾರ. ಇದೆಲ್ಲ ಓವರ್ ಎಜುಕೇಟೆಡ್ ಇದಾರೆ ಗೈಸ್, ಅದಕ್ಕೆ ಅದೇ ಪ್ರಾಬ್ಲಮ್. ಗೈಸ್ ಏನ್ ಗೊತ್ತಾ, ಸಿ ಏನೇ ಡೇರ್ ಇದ್ರು ಇಟ್ಸ್ ಆಲ್ ಫಾರ್ ಫನ್ ಆಯ್ತಾ, ನಥಿಂಗ್ ಸೀರಿಯಸ್. ಯಾರಿಗೂ ಏನು ಹರ್ಟ್ ಆಗುವಂತದ್ದು ಏನಿಲ್ಲ. ಇಟ್ಸ್ ಆಲ್ ಫಾರ್ ಫನ್. ಇಫ್ ಯು ವಾಂಟ್ ಟು ಡೂ ಇಟ್ ಯು ಡೂ ಇಟ್. ಇಫ್ ನಾಟ್, if you want them to help you with setting your bed, no. If you want them to get food, ಏನ್ ಬೇಕು ನಿಮ್ಗೆ ಊಟ ಅಂತ ಕೊಡ್ಸ್ಬಿಡಿ ಹೋಗ್ಲಿ ಆಯ್ತಾ. ಸೋತಿರೋದಕ್ಕೆ ಬಾಕ್ಸ್ ವಾಪಸ್ ಬೇಕಾ? ಅಲ್ಲ ಬೇಡವಾ? ಬೇಡವಾ? ಬೇಕಾ ಬೇಡವಾ? ಅಲ್ಲ ಔಟ್ ಡೇರ್ ಆಯ್ತು. 3 ಜನಕ್ಕೆ ನಾವು ಹುಡುಕಿದಕ್ಕೆ ಮಗ ನಮ್ಗೂ ಊಟ ಕೊಡ್ಸ್ಬೇಕು ಆಯ್ತಾ? ಸರಿ ತಗೋ ಗೈಸ್ ವಾಪಸ್ ಬಂದು. ನಾವ್ ಎಲ್ಲಿ ಕೊಡಿಸ್ತೀವಿ ಅಲ್ಲಿ ಊಟ ಬೇಡ, ಐಸ್ ಕ್ರೀಮ್ ಕೊಡಿಸ್ಲಿ ಸಾಕು. ಐಸ್ ಕ್ರೀಮ್ ತಿಂತೀರಾ? ನಮ್ಗೆ ಊಟ ಐಸ್ ಕ್ರೀಮ್ ಎರಡು ಕೊಡ್ಸಿ ಬನ್ನಿ. ಏನೇ ಇಲ್ಲಿ ಇವತ್ ನೈಟ್ ನಾವೇನೇ ತಿಂದ್ರು ನೀವು ಸ್ಪಾನ್ಸರ್ ಓಕೆನಾ? ವಾಪಸ್ ಸಿಕ್ಕಿದ ಗೈಸ್ ಅವ್ರಿಗೆ. ಹಿಂಗೆ 50,000 ವಸೂಲಿ ಮಾಡ್ತೀನಿ ನಾನು. ಬನ್ನಿ ದೇವರಾಣೆಗೂ ನಾನು ಬಂದಿದ್ದೆ ಲೇಟ್. ನನ್ಗೆ ಗೊತ್ತೇ ಇಲ್ಲ ಏನ್ ಐಡಿಯಾ. ಫಸ್ಟ್ ತುಂಬಾ ಈಸಿಯಾಗಿ ಅಲ್ಲಿ ಒಳಗಡೆ ಇಟ್ಟಿದ್ದೆ. ಅಲ್ಲಿ ಸಿಗ್ತಾ ಇರಲ್ಲ ಅನ್ಸುತ್ತೆ ನಮ್ಗೆ. ಅದೊಳಗೆ ಇಟ್ಟಿದ್ದೆ ನಾನು. ನಿಮ್ಮ ಐಡಿಯಾನ ಅದು? ಅದೇ ಬೆಸ್ಟ್ ಐಡಿಯಾ. ಅಭಿಯಾನ ಯಾರು ತಲೆ ಓಡಿಸ್ಬಿಟ್ರಲ್ಲ ಅಭಿಯಾನ. ನಾನು ಇನ್ನೇನ್ ಎಳಿಬೇಕು ಅದನ್ನ ಅಷ್ಟೇ ಟೈಮ್ ಅಪ್ ಆಗೋಯ್ತು. ವೆರಿ ಗುಡ್ ಆದ್ರೆ ವೆರಿ ಗುಡ್. ಎಷ್ಟು ಈಸಿ ಗೊತ್ತಾ ಅಕ್ಕ ಬೋರ್ಡು. ಮನುಷ್ಯ ಡೈಲಾಗ್ ಇಲ್ಲೇ ಇರುತ್ತೆ ಡೌಟ್ ಬಂದ್ಬಿಡ್ತು ನನಗೆ. ಇವ್ರು ಏನಾದ್ರು ಕ್ಯಾಮ್ರಾಗೆ ಡೈರೆಕ್ಟ್ ಓಡ್ ಬಂದ್ಬಿಡಿ ಒಂದು ಬಾಕ್ಸ್ ಅದ್ರ ಮೇಲೆ ಯಾಕೆ ವೆಯ್ಟ್ ಇಡಬೇಕು? ನಾನು ಯೋಚನೆ ಬನ್ನಿ ಡಿನ್ನರ್ಗೆ ಹೋಗೋಣ. ಡಿನ್ನರ್ ಮಾಡೋದಿದೆ, ಲೆಟ್ಸ್ ಗೋ. ಗೆದ್ದಿದ್ದೇನಕ್ಕೆ ನಾನಾ? ಅದಕ್ಕೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅದಕ್ಕೆ ನಾನು ಎಲ್ಲಿಟ್ಟೆ ಅದು ಅವ್ರ ಒಪಿನಿಯನ್ ತಗೊಂಡಿಲ್ಲ. ಅಪ್ಪ ನೀನ್ ಗೆದ್ದಿದ್ಯಾಕ ಮಗ? ನಾನ್ ಗೆದ್ದಿದ್ದು ಏನಕ್ಕೆ ಅಂತಂದ್ರೆ ಫಸ್ಟ್ ಕರೆಕ್ಟ್ ಜಾಗದಲ್ಲಿ ಇಟ್ಟಿದ್ದೆ. ಅದಾದ್ಮೇಲೆ ಬಂದ್ ನಿಮ್ ಜೊತೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟೆ. ಯಾರು ಹೇಳಿಲ್ವಾ? ಇಲ್ಲ ಕಲೆಕ್ಟೆಡ್ ಡಿಸಿಷನ್ ಮಗ. ರಿಯಲ್ ಜೆಂಟಲ್ಮನ್. ತಪ್ಪೇನಿಲ್ಲ, ಜಾಗ ಹೇಳಿದ್ ನೀವೇ. ನಾವೇನ್ ಅನ್ಕೊಂಡು ಗೊತ್ತಾ, ಹೋಟೆಲ್ ಪ್ರಾಪರ್ಟಿ ಅಲ್ಲ, ಹೋಟೆಲ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಲ್ಲ ಅಂತ ಅನ್ಕೊಂಡು ಕಡೆ ಹೋಗ್ತಾರೆ. ನಮ್ಮವ್ರು ಬಿಟ್ರೆ ಹೋಟೆಲ್ ಎತ್ಬಿಡ್ತಾರೆ. ನಾನು ಆ ಪರ್ಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡಲಿಲ್ಲ ಒಂದ್ಸಲ. ಕ್ರಿಮಿನಲ್ಗಳಂತ ಯೋಚನೆ ಮಾಡಿಲ್ಲ ನಾವು. ನೆಕ್ಸ್ಟ್ ಗೇಮ್ ರೆಡಿ ಇರಿ, ಇಂಟ್ರೆಸ್ಟಿಂಗ್ ಇರುತ್ತೆ ಗೈಸ್. ನೈಸ್ ಶೂಸ್. ಥ್ಯಾಂಕ್ ಯು. ಇಷ್ಟ ಆಯ್ತು ಈ ಔಟ್ಫಿಟ್. ಈ ಶೂಸ್ ಚೆನ್ನಾಗಿದ್ವಾ? ಬೇರೆ ಬೆಳಗ್ಗೆ ಬೇರೆ ಹಾಕಿದ್ದೆ ತಾನೆ. ಚೆನ್ನಾಗಿದೆ ಮಗ. ಮಗ ಏನ್ ಹಾಕಿದ್ರೆ ಏನ್ ಮಗ, ಕ್ಯಾರಿ ಮಾಡ್ಬೇಕಷ್ಟೇ. ಗೈಸ್ ರಾಜಸ್ಥಾನ ಜನ ಬಿಸಿಲು ಫುಲ್ ಸೆಕೆ ಇರುತ್ತೆ ಅನ್ಕೊಂಡ್ರೆ ಎಷ್ಟು ಚಳಿ ಇದೆ ಗೊತ್ತಾ. ಇದು ನೀರಿಟ್ರೆ ಫುಲ್ ತಣ್ಣೀರ್ ಆಗ್ಬಿಡಿದೆ. ಇದು ಕ್ಯಾಮ್ರಾ ಹೊರಿಸ್ತಾ ಇದ್ದೀನಿ ಅವೇನ, ಒಳಗಡೆ ತೋರಿಸ್ತಾ ಇದೆಯಾ ಅಂತೆ. ಚಳಿ ಆಗ್ತಾ ಇದೆ ಶರ್ಟೊಳಗೆ ಹಾಕೊಳ್ತಿದ್ಯಲ್ಲ ಕ್ಯಾಮ್ರಾ ಹೊರಿಸ್ತಾ ಇದ್ದೀನಿ. ಚಳಿಗೆ ಯಶೂರು ಅದಕ್ಕೆ ಇವತ್ತು ನಾಳೆಗೆ ಒಂದ್ ಸ್ಟೇ ಬುಕ್ ಮಾಡ್ಬೇಕು. ಆ ಸ್ಟೇನ ಇವತ್ತಿಗೆ ಬುಕ್ ಮಾಡ್ಬಿಟ್ಟವ್ರೆ. 3,000 ರೂಪಾಯಿ ನಾವು ನೋಡಿ. ಪಾರ್ಟಿನೂ ಕೊಡೋದಲ್ದೆ 3,000 ನಾವ್ ಹಾಕ್ಸ್ಕೊಂಡು ಹೆಂಗ್ ಕೂತವ್ರ ಇಬ್ರು. ಅದಕ್ಕೆ ಅದೇ ತರ ನಂಗೊಂದ್ 5,000 ಕೊಟ್ಟು ಏನೂ ಮಾಡಕ್ಕಾಗಲ್ಲ ಬಿಟ್ಬಿಡಿ. ಅದಕ್ಕೆ ಇದಕ್ಕಾದ್ರೆ 50,000 ನಾವೇ ಗೆಲ್ಬೇಕು ಅಂತ ಎಲ್ಲ ಜನ ಆಶಿಸ್ಲಿ. ಈ 3,000 ಕಳ್ಕೊಂಡಿರೋದಕ್ಕೆ 3,000 ನಿನಗೆ ಗೊತ್ತಾ? ಫಸ್ಟ್ ಗೇಮ್ ಗೆದ್ದಿದ್ದು ಅಭಿಯಣ್ಣನೇ, ಸೆಕೆಂಡ್ ಗೇಮ್ ಗೆದ್ದಿದ್ದು ಅಭಿಯಣ್ಣನೇ. ಫೈನಲ್ ಗೇಮ್ ಫಸ್ಟ್ ಗೇಮ್ ರಾಕ್ ಪೇಪರ್ ಸಿಸರ್,
ಅದಕ್ಕಿಂತ ಮುಂಚೆ ಫಸ್ಟ್ ಬಾಕ್ಸ್ ತಗೊಂಡಿದ್ದು ನಾನೇ. ಮಗ ಅದು ಗೇಮ್ ಪ್ರಕಾರ. ವೋಟ್ ಕೇಳ್ಕೊಂಡ್ಬಿಡ್ಲಾ ಟೀಮ್ ನ ಗೆಲ್ಸಕ್ಕೆ 5 to 5 SMS ಮಾಡಿ. ಧನ್ಯವಾದ. ನಮ್ ಟೀಮ್ ನ ಗೆಲ್ಸಕ್ಕೆ ಎಲ್ಲೋ ಮೆಸೇಜ್ ಮಾಡ್ಬಿಡಿ, ಕಮೆಂಟ್ ಹಾಕಿ. ಟೀಮ್ ಮೂನ್, ಟೀಮ್ ಚಂದ್ರ, ಟೀಮ್ ಮೂನ್, ಟೀಮ್ ಲವ್ ಬರ್ಡ್ಸ್ ಅಂತ ಇದು. ಪ್ರೀತಿಯ ಹಕ್ಕಿಗಳು. ಅದು ಬಟರ್ಫ್ಲೈಗಳಲ್ವಾ? ಕ್ಯಾರಿ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಟೀಮ್ ಚಂದ್ರಾಗ ಏನ್ ಇಡ್ತೀಯ ಮಗ? ಏನ್ ಹಿಂಗ್ ಅನ್ಬೇಕಷ್ಟೇ. ಅಲ್ಲಿ ಏನ್ ಮಾಡ್ತೀರಿ ಅದು ಮಾಡ್ಕೊಡ್ತೀನಿ. ಬನ್ನಿ ಏನು ಮಾಡ್ತಾ ಇದ್ದೀವಿ? ಕಡ್ಡಿ ಇಟ್ಕೊಂಡು ಒಳಗಡೆ ಅಲ್ಲ ಹಿಂಗೇನೋ ಮೇಲೆ ಕೆಳಗೆ ಮಾಡ್ತಿದ್ರಿ, ಅದೇನು? ಹೈಟ್ ಅಡ್ಜಸ್ಟ್ಮೆಂಟ್. ನಾವು ಅಲ್ಲೆಲ್ಲ ಸೀರಿಯಸ್ ಆಗಿ ಬುಕ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಒಂದು ರೂಮು. ಅದು ನಾಳೆಗೆ ಆಗ್ಬೇಕಿತ್ತು ನಮಗೆ ಲಗೇಜ್ ಇಡೋದಕ್ಕೆ. ಅದ್ರ ಬಗ್ಗೆ ಮಾತಾಡ್ತಿದ್ರೆ ಇಲ್ಲಿ ಗೋಡೆ ಒಳಗೆ ಹೋಗ್ಬಿಟ್ಟವ್ರೆ ಗೈಸ್. ಸಿಕ್ಕಿದ ರೂಮು ನಮ್ಮ ಅಕ್ಕ ಕೊಡ್ತಾ ಇದೀವಿ. ಇವ್ರು ಮಿಸ್ ಆಗಿ ಬುಕ್ ಮಾಡಿದ ರೂಮು. ಬಿಕಾಸ್ ನಮ್ಮ ರೂಮಲ್ಲಿ ನಾವು 3 ಜನ ಇದ್ವಿ. ಈಗ ನಮ್ಮ ಅಕ್ಕಗೆ ಸಪ್ರೇಟ್ ರೂಮ್ ಸಿಕ್ಕಿದೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಇವರು ಕೊಡ್ತಿರೋ ರೂಮ್ನ ಕ್ಲೀನಾಗಿ ಚೆಕ್ ಮಾಡಿ. ಇವ್ರಿಗೆ ತುಂಬಾ ಹಿಸ್ಟ್ರಿ ಇದೆ, ತುಂಬಾ ಹೋಟೆಲ್ ಗಲ್ಟನ ಮಾಡಿದ್ದಾರೆ ಅಂತ. ಅವ್ರಿಗೆ ಗಾಬರಿಯಾಗಿ ನೋಡ್ತವ್ರು. ಅವ್ರು ಗಾಬರಿ ಅಲ್ಲ, ಏನು ಇಲ್ಲ ಅಂದ್ರೂ ಇವಾಗ ಅದನ್ನೇ ಏನಾದ್ರು ಬ್ಲೇಮ್ ಮಾಡ್ಬಿಟ್ರ ಅಂತ ನಾನು. ಇದೇ ಹೆಸರಲ್ಲಿ ಎತ್ತಿದ್ರು ಎತ್ಬಿಡ್ತಾಳೆ ಇವಳು. ಹೆಂಗೂ ಬ್ಲೇಮ್ ಮಾಡ್ತಾರೆ ಎತ್ಬಿಡ. ನಿಮ್ ರೂಮಲ್ಲಿ ಎತ್ಬಿಡ್ಬೇಕು. ನಿಮ್ ರೂಮಲ್ಲಿ ಎತ್ಬಿಟ್ಟು ದೇಕೋ ಭಯ್ಯ ಚೋರ್ ಅಂದ್ಬಿಟ್ರು. ಗೈಸ್ ನಮ್ಮ ಅಕ್ಕ ಒಬ್ಳೇ ಹೋಗ್ತಾಳಂತೆ ಗೈಸ್ ಒಂದು ರೂಮ್ಗೆ. ಅದ್ ಹೆಂಗೆ ಇಷ್ಟು ಧೈರ್ಯ ಅಂತ ನಮ್ಮ ಅಕ್ಕಂಗೆ ಗೊತ್ತಿಲ್ಲ ನಂಗೆ. ಗೈಸ್ ನಮ್ಮ ಅಕ್ಕ ಕೊಟ್ಟಿದ್ದಾರೆ ನೋಡಿ ಈ ರೂಮ್ ಹೊಸದು. ಅದಕ್ಕೆ ಮಿಸ್ ಆಗಿ ಬುಕ್ ಮಾಡಿರೋ ರೂಮು ನಮ್ಮ ಅಕ್ಕ ಕೊಟ್ಬಿಟ್ರು. ಖುಷಿ ಆಗ್ಬಿಟ್ಟವಳು ನಮ್ಮ ಅಕ್ಕ. ಬಂದಿರೋ 8 ಹತ್ತಿಗೆ ಇದರಲ್ಲಿ ಇಲ್ಲಿ ಸ್ನಾನ ಮಾಡ್ಬೋದು. ಇಷ್ಟೇ ಎಷ್ಟಿದೆ ಇದು? ನಮ್ದು ಸೂಪರ್ ಡಿಲಕ್ಸ್. 4 ಜನ ಒಟ್ಟಿಗೆ ಮಾಡ್ಬೋದು. ನಾವು ನಮ್ಮ ಅಕ್ಕಂಗೆ ಸೋಫಾ ಮೇಲೆ ಮಲಗಿಸಿದ್ವಿ ಪಾಪ. ಇವತ್ತು ಅವಳಿಗೆ ಒಂದು ಹೊಸ ರೂಮ್ ಸಿಕ್ಕಿದೆ. ದುಡ್ಡು ಕೊಟ್ಟು ಟ್ರಿಪ್ ಬಂದು ಸೋಫಾ ಮೇಲೆ ಮಲಗಿಸಿದ್ಯಲ್ಲೋ ಅಂದು ನನಗೆ ಬೆಳಗ್ಗೆ ಎದ್ಬಿಟ್ಟು. ಸೋಫಾ ಮೇಲೆ ಮಲಗಿಸಿದಲ್ಲ, ಬೆಳಗ್ಗೆ ಬಂದ್ಬಿಟ್ಟು ಏನಕ್ಕೆ ಇಲ್ಲಿ ಮಲಗ್ತೀವಿ ಎಲ್ ಮಲ್ಕೋ ಅಂತಾನೆ. ಮತ್ತೆ ಇನ್ನೇನು ಕೋಪ ಬರಲ್ವಾ? ಸರಿ ಆಯ್ತು, ಕಂಗ್ರಾಚುಲೇಷನ್ಸ್ ಹೊಸ ರೂಮ್ಗೆ. ಅದಕ್ಕೆ ಥ್ಯಾಂಕ್ಸ್ ಹೇಳು. ಇದೊಂದು ಫೋಟೋ ಹಾಕೊಂಡು ಮಲ್ಕೋ. ಅದಕ್ಕೆ ಅದು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮಕ್ಕ ನೋಡು. ನಾಳೆ ತನಕ ವಾಲ್ಪೇಪರ್ ಹಾಕಿ. ಗುಡ್ ನೈಟ್, ಬಾಯ್. ಗುಡ್ ನೈಟ್. ಒಳ್ಳೆ ನಿದ್ದೆ ಮಾಡೋಣ. ಶಶಾಂಕು ಗುಡ್ ನೈಟ್. ಸಾಕು, ಬರಾಗಿಲ್ಲ. ಶಶಾಂಕು ಆಮೇಲೆ ಅಷ್ಟೇನಾ? ಬಾಯ್. ಬರೀ ಗುಡ್ ನೈಟ್ ಅಷ್ಟೇನಾ ಬ್ರೋ? ಇನ್ನೇನು ಹೇಳಲ್ವಾ? ಗುಡ್ ನೈಟ್, ಬಾಯ್. ಶಶಾಂಕು ಇಲ್ಲಿ